ಕನ್ನಡ ಸಂಸ್ಕೃತಿ ಹಾಳಾಗ್ತಿದೆ ಅಂತ ನಾವು ಹೇಳ್ತಿದೀವಲ್ಲ, ಈ ವಾಣಿಜ್ಯೀಕರಣದ ವ್ಯವಸ್ಥೆಯಿಂದ ಹಾಳಾಗ್ತಾ ಇದೆ. ಈಗ ಹೊಟ್ಟೆ ಹೊರ್ಕೊಳ್ಳೋಕ್ಕಾಗಿ ಇಂಗ್ಲಿಷ್ ಕಲಿಸಿ ಆಮೇಲೆ ಅವ್ರ ಮೇಲೆ ನೀವು ಗೂಬೆ ಕೂರಿಸಿದ್ರೆ ಅದೆಂತ ನ್ಯಾಯ? ನಾವು ಮೂರ್ತಿ ಯಾಕೆ ಬಳಸ್ತೀವಿ? ಪೂಜೆಗೆ ಅಂದ್ರೆ ಅದರಲ್ಲಿ ನಾವು ದೇವ್ರನ್ನ ಕಾಣ್ತೀವಿ, ಆದ್ರೆ ಮೂರ್ತಿ ಏನಾಗಿರುತ್ತೆ? ಅದು ರಾಕ್ಷಸ ಸೃಷ್ಟಿಯಾಗಿರುತ್ತೆ. ನಮ್ಮ ಪ್ರತಿನಿಧಿ ರಾಕ್ಷಸರು ಅಲ್ಲಿ ವಿಧಾನಸೌಧದಲ್ಲಿ ಕೂತಿದ್ದಾರೆ, ಅಥವಾ ನನ್ನ ಪ್ರತಿನಿಧಿ ರಾಕ್ಷಸರು ಟಾಟಾಗಳಾಗಿ ಬಿರ್ಲಾಗಳಾಗಿ ಅಂಬಾನಿ ಅಡಾನಿಗಳಾಗಿ ಕೂತಿದ್ದಾರೆ ಅನ್ನೋದು ನನಗೆ ಹೆಗ್ಗೋಡಲ್ಲಿ ಅರ್ಥ ಆಯ್ತು. ರಾಕ್ಷಸ ಕೈಗಾರಿಕೆ ಕಟ್ತಾ ಹೋದ್ರೆ ಇನ್ನು 100 ವರ್ಷ ಕೂಡ ಮನುಕುಲ ಉಳಿಯೋದಿಲ್ಲ, ಪೂರ್ತಿ ನಾಶ ಆಗಿ ಹೋಗ್ತೀವಿ. ಸ್ನೇಹಿತರೆ ನಮಸ್ತೆ, ಸ್ವಾಗತ ನಿಮ್ಗೆಲ್ರಿಗೂ. ನಮ್ಮ ಹಿರಿಯ ರಂಗಕರ್ಮಿಗಳಾದಂತಹ ರಂಗಭೂಮಿಯ ಹಿರಿಯ ನಿರ್ದೇಶಕರಾದಂತಹ ಪ್ರಸನ್ನ ಅವರ ಸಂದರ್ಶನಕ್ಕೆ. ಪ್ರಸನ್ನ ಅವ್ರ ಬಗ್ಗೆ ತಾವು ಕೇಳಿರಬಹುದು. ಹೆಗ್ಗೋಡ್ನಲ್ಲಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡ್ನಲ್ಲಿ ಚರಕ ಅಂತ ಒಂದು ಸಂಸ್ಥೆ ಸ್ಥಾಪಿಸಿ ಆ ಮೂಲಕ ಹತ್ತಿ ಬಟ್ಟೆಗಳನ್ನು ತಯಾರಿಸಿ ಆ ಮೂಲಕ ದೇಸಿ ಅಂತನ್ನುವ ಅಂಗಡಿಗಳ ಮೂಲಕ ಅದನ್ನು ಮಾರಾಟ ಮಾಡುವ ಒಂದು ಹೊಸ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿದವರು ಪ್ರಸನ್ನ ಅವರು ಮತ್ತು ಅವ್ರ ತಂಡ. ಬನ್ನಿ ಪ್ರಸನ್ನ ಅವ್ರನ್ನ ನಾವು ಮಾತಾಡ್ಸೋಣ ಬೆಂಗಳೂರಿನ ಅವ್ರ ಮನೆಯಲ್ಲಿ. ಸ್ವಾಗತ ನಿಮಗೆ ವಿಶೇಷವಾದ ಸಂದರ್ಶನಕ್ಕೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಗಳೇ, ಧನ್ಯವಾದ. ಇದು ರಂಗಭೂಮಿಯ ಮಹತ್ವ ಎಷ್ಟು ದೊಡ್ಡದು ಅಂದರೆ, ರಂಗಭೂಮಿಗೂ ದೇವರ ಆರಾಧನೆಗೂ ಸಂಬಂಧ ಇದೆ. ಹಿಂದೆಲ್ಲ ದೇವರ ಆರಾಧನೆಗಾಗಿಯೇ ಹುಟ್ಟಿದ್ದು ನಾಟಕ ಅನ್ನೋದು. ಅದು ಗ್ರೀಕ್ ರಂಗಭೂಮಿ ತಗೊಳ್ಳಿ ಅಥವಾ ನಮ್ಮದೇ ಇದನ್ನು ತಗೊಳ್ಳಿ, ಇವತ್ತೂ ಯಕ್ಷಗಾನ ಮಾಡಲಿ ಅಥವಾ ದೊಡ್ಡಾಟ ಮಾಡಲಿ ಅದನ್ನು ದೇವ್ರ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಅದನ್ನು ಯಾರಾದರೂ ಸ್ಪಾನ್ಸರ್ ಮಾಡಿದರೆ ಅವರು ದೇವರ ಆರಾಧನೆಗಾಗಿ ಮಾಡ್ತಾರೆ. ಮನೆಯಲ್ಲಿ ಏನೋ ಮಗು ಹುಟ್ಟು ಅಂತಲೋ ಏನೋ ಮದುವೆ ಆಯಿತು ಅಂತಲೋ ಒಂದು ಆಟ ಹಾಕಿಸ್ತಾರೆ, ಗೊತ್ತಾನೆ? ಈಗ ಆಟ ಯಾವಾಗ ಆಡಿಸ್ತಾರೆ? ಇಂಥದ್ದೇನೋ ಒಂದು ಇದ್ದಾಗ, ಹರಕೆ ಹೊತ್ತಿದ್ದಾಗ ಆಟ ಆಡಿಸ್ತಾರೆ, ಹರಕೆ ಆಟ ಅಂತ ಕರೀತಾರೆ. ಹೀಗೆ ಈ ನಾಟಕಕ್ಕೂ ದೇವರಿಗೂ ತುಂಬ ಗಾಢವಾದ ಸಂಬಂಧ ಇದೆ. ಏನಿದು ಸಂಬಂಧ? ಅದು ನಾಟಕಕ್ಕೂ ಸತ್ಯಕ್ಕೂ ಇರೋ ಸಂಬಂಧ. ಹೇಗೆ? ದೇವರು ಅಂದರೆ ಸತ್ಯ ತಾನೆ. ಹೌದು. ಸೊ ಪ್ರಮಾಣ ಮಾಡು. ಹೌದು, ಗಾಂಧೀಜಿ ಹೇಳಿದ್ರಲ್ಲ, ದೇವರೇ ಸತ್ಯ ಅನ್ನೋ ಮಾತನ್ನ ಗಾಂಧೀಜಿ ಸತ್ಯವೇ ದೇವರು ಅಂತ ಮಾಡಿ ಅವರು ಪ್ರತಿಪಾದಿಸಿದ್ರು. ಅದರಿಂದ ನಾಟಕಕ್ಕೂ ಸತ್ಯಕ್ಕೂ ಇರೋ ಸಂಬಂಧ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾಟಕ ಅನ್ನೋದು ಯಾವುದೋ ಒಂದು ಕತೆ ಇಟ್ಕೋತೀವಿ, ಆ ಕಥೆಯಲ್ಲಿ ನಿಮ್ಗೆ ಏನೋ ಒಂದು ಪಾತ್ರ ಕೊಡ್ತಾರೆ, ಅದೆಲ್ಲ ಸುಳ್ಳಾಗಿರುತ್ತೆ. ನಿಮ್ಮ ಮಾತು ನಿಮ್ದಲ್ಲ, ನಿಮ್ಮ ಡೈಲಾಗ್ ನಿಮ್ದಲ್ಲ, ನೀವು ಹಾಕ್ಕೊಂಡಿರೋ ವೇಷ ನಿಮ್ದಲ್ಲ, ನಿಮ್ಮ ಭೂಷಣ ನಿಮ್ದಲ್ಲ. ಆಮೇಲೆ ಕತೆ ಯಾರ್ದೋ ಬೇರೆಯವ್ರ ಕತೆ ಆಗಿರುತ್ತೆ, ನಿಮ್ಮ ಕತೆನೇ ನೀವು ಹೇಳಲ್ಲ ನಾಟಕದಲ್ಲಿ. ಹೀಗೆಲ್ಲೋ ಸಂದರ್ಶನ ಮಾಡುವಾಗ ಹೇಳ್ತೀವಿ ಹೊರತು ನಾಟಕದಲ್ಲಿ ಹೇಳೋದಿಲ್ಲ. ಇದು ಯಾಕೆ ಅಂತಂದರೆ, ಹೀಗೆ ಮಾಡದೆ ಹೋದರೆ ನಿಮಗೆ ಸತ್ಯ ದರ್ಶನ ಆಗಲ್ಲ. ಯಾಕೆಂದರೆ ಸತ್ಯಕ್ಕಿರುವ ಸಮಸ್ಯೆ ವಾಸ್ತವ, ರಿಯಾಲಿಟಿ. ಈಗ ನಾವು ಪ್ರತಿಯೊಬ್ಬ ಮನುಷ್ಯನೂ ಆ ರಿಯಾಲಿಟಿ ಒಳಗೆ ಎಷ್ಟು ಹುದುಗೋಗಿರ್ತೀವಿ ಅಂದರೆ, ಆ ರಿಯಾಲಿಟಿಯೇ ನಮ್ಮನ್ನು ಸತ್ಯ ದರ್ಶನದಿಂದ ತಡೀತಿರುತ್ತೆ. ನನಗೆ ಮಕ್ಕಳಿದ್ದಾವೆ, ಹೆಂಡತಿ ಇದ್ದಾಳೆ, ಮನೆ ಇದೆ, ಮನೆಯೊಳಗೆ ಕೂತಿದ್ದೀನಿ, ಇನ್ನೊಂದು, ಇದೆಲ್ಲ ವಾಸ್ತವಗಳು. ಈ ವಾಸ್ತವಕ್ಕೆ ಒಗ್ಗೋಗ್ಬಿಟ್ಟಿರ್ತೀವಿ, ವಾಸ್ತವದ ಜೊತೆ ಜಗಳ ಆಡ್ತಿರ್ತೀವಿ. ಅದರಿಂದ ಕೆಲವು ಸಲ ಸಂತೋಷ ಆಗ್ತಿರುತ್ತೆ, ಕೆಲವು ಸಲ ದುಃಖ ಆಗ್ತಿರುತ್ತೆ. ಕೂಪ ಮಂಡೂಕಗಳ ಥರ ಆಗಿರ್ತೀವಿ ನಾವು. ವಾಸ್ತವ ಅನ್ನೋದು ಒಂದು ಬಾವಿ, ಆ ಬಾವಿಯಲ್ಲಿ ಇರುವ ಒಂದು ಕಪ್ಪೆ ಥರ ಆಗ್ಬಿಟ್ಟಿರ್ತೀವಿ ನಾವು. ಸತ್ಯ ದರ್ಶನ ಅಂದರೆ, ನಾನು ಬಾವಿನಲ್ಲಿ ಇದ್ದೀನಿ, ಈ ಬಾವಿ ಆಚೆಗೆ ಪ್ರಪಂಚ ಇದೆ, ಅದರಾಚೆಗೆ ಇನ್ನೂ ಅನೇಕ ಸತ್ಯಗಳಿದೆ, ಒಂದು ಸಮಾಜ ಇದೆ, ನಾನು ಆ ಸಮಾಜದ ಜೊತೆಗೆ ಬದುಕ್ತಾ ಇದ್ದೀನಿ, ಒಂದು ಸಾಮರಸ್ಯದಿಂದ ಬದುಕಬೇಕು. ಸಮಾಜ ಅಂದರೆ ಅದಕ್ಕೆ ಕೆಲವೆಲ್ಲ ಸಭ್ಯತೆಯ ನಿಯಮಗಳಿದೆ, ಇದೆಲ್ಲ ತಿಳ್ಕೊಳ್ಳೋದು, ಇದು ಸತ್ಯ ದರ್ಶನ. ಅದಕ್ಕೆ ನಾವು ಈ ಸತ್ಯ ದರ್ಶನ ಮಾಡಿಸ್ಲಿಕ್ಕೇ ಒಂದು ಆಕಾರವಿಲ್ಲದ ಅನಾದಿ ಅನಂತನಾದ ಒಂದು ದೇವರು ಅಂತ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ದೇವ್ರು ಇದಾನೋ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಅದು. ಅದು ನಮ್ಮ ಅಗತ್ಯ, ಒಂದು ಅನಾದಿ ಅನಂತವನ್ನು ಕಾಣುವ ಅಗತ್ಯ ಅದು. ಸೊ ನಾಟಕದಲ್ಲಿ ಒಬ್ಬ ನಟ ಶುರು ಮಾಡಿದಾಗ ಸುಳ್ಳಿಂದ ಶುರು ಮಾಡ್ತಾನೆ. ನೀವು ಹೇಳಿದಾಗ ಅದು ಪಾತ್ರ ಅವನದಲ್ಲ. ಮೊದಲನೇ ದಿವಸ ಅಂತೂ ರಿಹರ್ಸಲ್ಲಿನ ಮೊದಲನೇ ದಿವಸ ಅವನು ಸುಳ್ಳು ಹೇಳ್ತಿರ್ತಾನೆ, ತನ್ನದಲ್ಲದೆ ಇರೋ ಮಾತು ಹೇಳ್ತಿರ್ತಾನೆ, ತನ್ನದಲ್ಲದೆ ಇರೋ ಬಟ್ಟೆ ಹಾಕ್ಕೊಂಡಿರ್ತಾನೆ. ಯಾಕೆ ಅಂದರೆ ಈ ಸುಳ್ಳು ಅವನನ್ನು ವಾಸ್ತವದಿಂದ ಬಿಡುಗಡೆ ಮಾಡುತ್ತೆ. ಬೇರೆ ಬಟ್ಟೆ ಹಾಕ್ಕೊಂಡಿರೋದ್ರಿಂದ ನಾನಾಗಿರೋದಿಲ್ಲ, ನಾನು ರಾಮ ಆಗ್ತೀನಿ ಅಥವಾ ರಾವಣ ಆಗಿರ್ತೀನಿ. ಹಾಗೆ ಆಗಿ ಆ ಮಾತುಗಳನ್ನು ಹೇಳ್ತಾ ಹೇಳ್ತಾ ನಿಜವಾಗ್ಲೂ ರಾವಣ ಆಗುವ ಅಥವಾ ನಿಜವಾಗ್ಲೂ ರಾಮನಾಗುವ ಪ್ರಯತ್ನ ನಾನು ನಡೆಸ್ತೀನಿ.
ನಾನು ನಿಜವಾಗ್ಲೂ ಆ ಪಾತ್ರ ಆದಾಗ ಅದರ ಸತ್ಯ ದರ್ಶನ ನನಗೂ ಆಗಬೇಕು, ಪ್ರೇಕ್ಷಕರಿಗೂ ಆಗಬೇಕು. ಇದು ನಾಟಕದ ಇದು. ಹಿಂದೆಲ್ಲ ಹೀಗೇ ಮಾಡ್ತಾ ಇದ್ದಿತ್ತು. ಉದಾಹರಣೆಗೆ ಗ್ರೀಕರು ಅವ್ರ ನಾಟಕ ಯಾಕೆ ಮಾಡ್ತಿದ್ರಪ್ಪ ಅಂದರೆ, ದೇವರ ಆರಾಧನೆ ಅಂದರೆ ಒಂದು ಗಿಡ, ಅದೊಂದು ಆಲಿವ್ ಮರದ ರೆಂಬೆ ಇಟ್ಕೊಂಡ್ಬಿಟ್ಟು ಸುತ್ತಲೂ ಡಾನ್ಸ್ ಮಾಡೋರು. ಅದು ದೇವರು, ಅದು ಇದರ ದೇವರು, ಅದು ಜೀವದ ಸಂಕೇತ, ಅದು ದೇವರ ಸಂಕೇತ. ಅದ್ರ ಸುತ್ತಲೂ ಕುಣಿತ ಡಾನ್ಸ್ ಮಾಡೋರು. ನಮ್ಮಲ್ಲೂ ಈಗ ಉದಾಹರಣೆಗೆ ಎಲ್ಲ ಅದು ಕೃಷ್ಣ ಲೀಲೆ ಇರಲಿ, ರಾಮಲೀಲೆ ಇರಲಿ, ಇನ್ನೊಂದಿರಲಿ, ಅದು ದೇವರ ಸಂಕೇತವಾಗಿ ದೇವರನ್ನು ಕಾಣಲಿಕ್ಕಾಗಿ ನಾಟಕ ಆಡೋದು. ಓಹೋ, ಈ ಉತ್ಸವಗಳು ಎಲ್ಲ ನೀವು ಯಾವುದೇ ತಗೊಳ್ಳಿ, ಮೊದಲೆಲ್ಲ ಆಡ್ತಿದ್ದಿದ್ದು ನಾಟಕನೇ ದೇವರನ್ನು ಕಾಣಲಿಕ್ಕಾಗಿ ಆಡ್ತಿದ್ದಿದ್ದು. ಇತ್ತೀಚೆಗೆ ಏನಾಯಿತು, ಈ ಕೈಗಾರಿಕಾ ಕ್ರಾಂತಿಯ ನಂತರ ಮನರಂಜನೆಗಾಗಿ ಅಂತ ಬಂತು. ನೋಡಿ, ದೇವರನ್ನು ಕಾಣುವಾಗಲೂ ನಮ್ಮಲ್ಲಿ ಮನರಂಜನೆ ಇತ್ತು. ರಾಮಾಯಣ ಪ್ರಸಂಗನ ಒಬ್ಬ ಪ್ರೇಕ್ಷಕರು ನೋಡುವಾಗ ಅವನು ತಮಾಷೆ ಪಾತ್ರ ಬಂದಾಗ ನಗುತ್ತಿದ್ದ, ಅಥವಾ ರಾವಣ ಬಂದಾಗ ಸಿಟ್ಟಾಗ್ತಿದ್ದ, ಅಥವಾ ಇನ್ನೇನೋ ಆದಾಗ ಅಳ್ತಿದ್ದ. ಇದೆಲ್ಲ ಮಾಡಿ ಕೂಡ ಸತ್ಯ ದರ್ಶನವನ್ನು ಮಾಡ್ತಿದ್ದ ಪ್ರೇಕ್ಷಕ. ಇವತ್ತೇನಾಗಿದೆ, ಸತ್ಯ ಬಿಟ್ಬಿಟ್ವಿ, ಬರೀ ಮನರಂಜನೆ ಅಂತ ಮಾಡಿದ್ದೀವಿ. ಅಥವಾ ಸತ್ಯವನ್ನು ಏನು ಮಾಡ್ತೀವಿ, ಕಡೆಯಲ್ಲಿ ಒಂದು ಮೆಸೇಜ್ ಥರ ಹಾಕ್ಬಿಡ್ತೀವಿ. ಈ 2 ಗಂಟೆ ನಾಟಕದಲ್ಲಿ 2 ಗಂಟೆ ರಂಜನೆ 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 ಎಲ್ಲ 1 ನಿಮಿಷ ಹೀಗಂದ್ಬಿಡೋದು. ಇದು ನಾಟಕದ ನಾನು ಹೇಳ್ತಿಲ್ಲ, ಈ ಮಾಧ್ಯಮ ಇದೆಲ್ಲ, ಸಿನಿಮಾ, ಸೀರಿಯಲ್ಲು, ಇದು ಸತ್ಯ ದರ್ಶನದ ಮಾಧ್ಯಮ ಅಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಇದು ಹಿಂದೆ ಮಾರುಕಟ್ಟೆ ಇದೆ, ಇದು ಮಾರಾಟ ಮಾಡಲೇಬೇಕಿದು. ನಾಟಕ ಹಿಂದೆಲ್ಲ ಮಾಡ್ತಿದ್ದಿದ್ದು ನಾಟಕ ಮಾರಾಟಕ್ಕಾಗಿ ಮಾಡ್ತಿದ್ದಿದ್ದಲ್ಲ. ಯಾರಾದರೂ ಯಕ್ಷಗಾನ ಮಾಡಿದರೆ ಆ ಯಕ್ಷಗಾನಕ್ಕೆ ಹರಕೆ ಆಟ ಆಡಿಸಿದರೆ ಮಾಡಿದ ನಟನಿಗೆ ಒಂದು ಸ್ವಲ್ಪ ದುಡ್ಡು ಕೊಡೋರು, ಆ ತಂಡಕ್ಕೆ ಒಂದು ಸ್ವಲ್ಪ ಅದರಿಂದ ಹೋಗೋಕ್ಕೆ ದುಡ್ಡು ಕೊಡೋರು. ಅದರಿಂದ ಅದು ನಿಜವಾಗ್ಲೂ ಒಂದು ಸತ್ಯ ದರ್ಶನದ ಇದಾಗಿ. ಅಂದರೆ ನೀನು ಮಾಡ್ತಿದ್ಯಾ, ನಾನು ನೋಡ್ತಿದ್ದೀನಿ, ನೀನು ಮಾಡ್ತಿರೋದು ದೇವ್ರ ಕೆಲಸಕ್ಕಾಗಿ, ನಾನು ನೋಡ್ತಿರೋದು ದೇವ್ರ ಕೆಲಸಕ್ಕಾಗಿದೆ. ಇಬ್ಬರೂ ಒಂದು ರೀತಿಯ ಭಕ್ತಿ ಭಾವದಿಂದ, ಸಮರ್ಪಣಾ ಭಾವದಿಂದ ಸತ್ಯವನ್ನು ಹುಡುಕುವ ಒಬ್ಬ ಸಂತ ಸನ್ಯಾಸಿ ಥರ ನಾಟಕ ನೋಡಬೇಕಾಗಿತ್ತು. ಎಲ್ಲ ಮಾಡ್ತಿದ್ರು ನಾನು ಹೇಳ್ತಾ ಇಲ್ಲ, ಆದರೆ ಇದು ಅದರ ಉದ್ದೇಶ ಆಗಿತ್ತು. ಯಾವಾಗ ಇದು ಕಮರ್ಷಿಯಲ್ ಆಯ್ತಲ್ಲ, ಆವಾಗ ಆ ಉದ್ದೇಶ ಮತ್ತು ಮನರಂಜನೆ ಬೇರೆ ಬೇರೆ ಆಗ್ತಾ ಬಂತು. ಕಮರ್ಷಿಯಲ್ ಆಗೋದು ತಪ್ಪು, ಅಪಾಯ ಅಂತ ನೋಡಿ. ಕಮರ್ಷಿಯಲ್ ಆಗೋದು ತಪ್ಪು ಅಪಾಯ ಅನ್ನೋಕ್ಕಿಂತ ಅತಿ ಕಮರ್ಷಿಯಲ್ ಆಗೋದು ತಪ್ಪು ಅಪಾಯ. ಈಗ ನಾಟಕ ಮಾಡುವ ನಟನಿಗೆ ಅವನ ಜೀವನಕ್ಕಾಗುವಷ್ಟು ಸಿಕ್ಕಬೇಕು ಅನ್ನೋದು ಕಮರ್ಷಿಯಲ್ ಅಲ್ಲ, ಅದು ಜೀವನೋಪಾಯ, ಬದುಕು. ಈಗ ರೈತ ಬೆಳೆ ಬೆಳೆದಿಯಾನೆ ಅಂದರೆ ತಾನು ತಿನ್ನೋದ್ರ ಜೊತೆಗೆ ಇನ್ನೊಂದು ಚೂರು ಜಾಸ್ತಿ ಬೆಳೆದು ಅದರಿಂದ ಅವನು 4 ಕಾಸು ದುಡಿದು ಅದರಿಂದ ಹೆಂಡತಿ ಮಕ್ಕಳನ್ನ ಕಾಪಾಡಿದರೆ ಅಥವಾ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ತಪ್ಪಲ್ಲ, ಅದು ಕಮರ್ಷಿಯಲ್ ಅಲ್ಲ. ಆದರೆ ಯಾರೋ ರೈತ ಬೆಳೆದಿದ್ದನ್ನು ಇನ್ಯಾವನೋ ತಲೆ ಹೊಡೆದು ಅದನ್ನೆಲ್ಲ ಸಂಗ್ರಹ ಮಾಡಿ ಅಮೇರಿಕಾದಲ್ಲೋ ಇದರಲ್ಲೋ ಮಾರಿ, ಅಥವಾ ಅಮೇರಿಕಾದ ಈರುಳ್ಳಿ ಅಂತಂದು ಇಲ್ಲಿ ಮಾರಿ, ಇಲ್ಲಿನ ಅಡಿಕೆ ಬೆಳೆನ ಇನ್ನೆಲ್ಲೋ ಮಾರಿ ಮಾಡಿದರೆ ಅದು ಕಮರ್ಷಿಯಲ್. ಅದು ಈಗ ಸಿನಿಮಾ ನಾಟಕ ಹೆಂಗಾಗಿದೆ ಅಂದರೆ, ಇದನ್ನೆಲ್ಲರೂ ರಂಗಭೂಮಿ ಅಂತಲೇ ತಿಳ್ಕೊತಾರೆ. ಈ ಸಿನಿಮಾ ಮಾಧ್ಯಮ, ಟೆಲಿವಿಷನ್ನನ್ನು ಜನ ಪರಿಗಣಿಸಿರೋದು ಇದು ರಂಗಭೂಮಿ ಅಂತ, ಅಂದರೆ ಇದರಲ್ಲೂ ಸತ್ಯದರ್ಶನ ಇದೆ ಅಂತ. ದುರಂತ ಏನಾಗ್ತಿದೆ ಅಂತಂದರೆ, ಇದು ಸತ್ಯದರ್ಶನ ಇರ್ಬೋದು, ಇಲ್ಲದೆ ಇರ್ಬೋದು. ಯಾಕೆಂದರೆ ಕಮರ್ಷಿಯಲ್ ಆಗಿ ಆಗ್ತಿದೆ. ಯಾರು ಮಾಡಿದರು, ಅವ್ರ ಉದ್ದೇಶ ಏನಿದೆ, ಯಾಕೆ ಮಾಡಿದರು, ಇವ್ಯಾವುದು ಆ ಒಂದು ಸಂಬಂಧ ಇದೆಯಲ್ಲ. ಈಗ ಹಳ್ಳಿ ನಾಟಕದಲ್ಲಿ ನಾಟಕ ಮಾಡೋನಿಗೆ ನೋಡೋನಿಗೆ ಸಂಬಂಧ ಇರುತ್ತೆ. ಯಕ್ಷಗಾನ ನಾಟಕ ಆದಾಗ ಯಕ್ಷಗಾನದ ತಂಡಕ್ಕೂ ಇದಕ್ಕೂ ಸಂಬಂಧ ಇರುತ್ತೆ. ಅದು ಆಟ ಯಾವುದೋ ಒಂದು ದೇವಸ್ಥಾನದ ತಂಡ ಆಗಿರುತ್ತೆ, ಅದು ಹರಕೆಗಾಗಿರುತ್ತೆ. ಸೊ ಈ ಸಂಬಂಧ ಮುರಿದು ಹೋಗಿರೋದ್ರಿಂದ ಕೆಲವು ಸಲ ಇದು ಅನಾಹುತ ಮಾಡ್ತಾಯಿದೆ. ಆದರೆ ಅತಿ ವಾಣಿಜ್ಯೀಕರಣ ಅಪಾಯ. ಅತಿ ವಾಣಿಜ್ಯೀಕರಣ ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅಪಾಯ. ನಮ್ಮ ಕ್ಷೇತ್ರದಲ್ಲಂತೂ ಬಹಳ ದೊಡ್ಡ ಅಪಾಯ. ಏಕೆಂದರೆ ನಮ್ಮ ಕ್ಷೇತ್ರ ಸತ್ಯ ದರ್ಶನ ಮಾಡಿಸಬೇಕಾದ ಕ್ಷೇತ್ರ ಇವತ್ತು ಅಸತ್ಯ ದರ್ಶನ ಮಾಡಿಸ್ತಾ ಇದೆ, ರಾಕ್ಷಸ ದರ್ಶನ ಮಾಡಿಸ್ತಾ ಇದೆ. ನಮಗೆ ಗೊತ್ತೇ ಆಗ್ತಿಲ್ಲ ನಾವು ರಾಕ್ಷಸ ದರ್ಶನ ಮಾಡ್ತಿದ್ದೀವಿ ಅಂತ. ಅದನ್ನು ನಾವು ಮನರಂಜನೆಯಾಗಿ ಸ್ವೀಕರಿಸಿ ಸಂತೋಷಪಟ್ಟು ನಕ್ಬಿಡ್ತೀವಿ ಅಥವಾ ಏನೋ ಮಾಡ್ತೀವಿ, ಎದ್ದು ಹೋಗ್ತೀವಿ.
ಯಾವುದೋ ಥಿಯೇಟ್ರಿಗೆ ಹೋಗ್ತೀವಿ, ಏನೋ ಸಿನಿಮಾ ನೋಡ್ತೀವಿ, ಆ ಸಿನಿಮಾ ಯಾರು ಮಾಡಿದ್ರೋ ಯಾಕೆ ಮಾಡಿದ್ರೋ ಗೊತ್ತಿರಲ್ಲ, ಅದಕ್ಕೆ ದುಡ್ಡು ಎಲ್ಲಿಂದ ತಂದ್ರು ಅಂತ ಗೊತ್ತಿರಲ್ಲ. ಹೆಚ್ಚು ಬಾರಿ ಆ ದುಡ್ಡು ಯಾರ್ದೋ ಕಪ್ಪು ಹಣ ಆಗಿರುತ್ತೆ. ಈ ಕಪ್ಪು ಹಣದಿಂದ ಮಾಡಿದ ಸಿನಿಮಾ ಒಳಿತನ್ನು ಮಾಡಲಿಕ್ಕೆ ಆ ಮಾಡಿದ ವ್ಯಕ್ತಿ ಪ್ರಯತ್ನ ಮಾಡ್ತಿರ್ಬೋದು, ಆ ನಿರ್ದೇಶಕರು ನಟರು, ನಾನು ಪಾಪ ಅವ್ರನ್ನ ದೂಷಿಸ್ತಾ ಇಲ್ಲ. ಅದರ ಹಿಂದೆ ನಿಂತವನು ಹಿಂದಿರುವ ವ್ಯವಸ್ಥೆ ಇದೆಯಲ್ಲ ಅದು ಕಪ್ಪು ಹಣದ ವ್ಯವಸ್ಥೆ, ಒಂದು ಭಾರೀ ವ್ಯವಹಾರದ ವ್ಯವಸ್ಥೆ, ಅತಿಯಾದ ಕಮರ್ಷಿಯಲೈಸೇಷನ್ನಿನ ವಾಣಿಜ್ಯೀಕರಣದ ವ್ಯವಸ್ಥೆ ಅದು ದುರಂತ. ಹಾಗಾಗಿ ನನ್ನಂಥವರು, ನಾವು ನಾಟಕಕ್ಕೆ ಅಂಟ್ಕೊಂಡಿರೋಂಥವ್ರು, ನಮಗೆ ಸಮಸ್ಯೆ ಏನಾಗಿದೆ ಅಂತಂದರೆ ಈ ಕಡೆ ಯಾರೂ ನೋಡ್ತಾನೆ ಇಲ್ಲ. ಇವತ್ತು ಒಳ್ಳೆ ನಾಟಕ ಆಗಲಿ ಕೆಟ್ಟ ನಾಟಕ ಆಗಲಿ ಪ್ರೇಕ್ಷಕರು ಎಷ್ಟು ಜನ ಇದ್ದಾರೆ? ಒಂದು 100 ಜನ ಬಂದು ನೋಡ್ತಾರೆ ಹೆಚ್ಚು. ಅದು ನೀವು ತುಂಬ ಕಸರತ್ತು ಮಾಡಿ ಕರೆದು ಅವ್ರನ್ನ ಫೋನ್ ಮಾಡಿದರೆ ಒಂದು 100 ಜನ ಬಂದು ನೋಡ್ತಾರೆ. ಹಲವು ತಂತ್ರಗಳನ್ನು ಬಳಸಿ ಕರೆಯೋಕೆ. ಅದೇನೇ ಕೆಟ್ಟ ಸಿನಿಮಾ ಆದರೂ 1,00,000 ಜನ ನೋಡಿರ್ತಾರೆ. ಅದೇನಾರ ಜನಪ್ರಿಯ ಆಗಿರೋ ಸಿನಿಮಾ ಆದರೆ ಕೋಟ್ಯಾಂತರ ಜನ ನೋಡಿರ್ತಾರೆ. ಈ ಅಂತರದಲ್ಲಿ ಇವತ್ತು ಇಡೀ ನಮ್ಮ ಸಂಸ್ಕೃತಿ ಬಿದ್ದು ಒದ್ದಾಡ್ತಾ ಇದೆ. ಕನ್ನಡ ಸಂಸ್ಕೃತಿ ಹಾಳಾಗ್ತಿದೆ ಅಂತ ನಾವು ಹೇಳ್ತಿದ್ದೀವಲ್ಲ, ಯಾಕೆ ಹಾಳಾಗ್ತಿದೆ? ಅದು ಈ ವಾಣಿಜ್ಯೀಕರಣದ ವ್ಯವಸ್ಥೆಯಿಂದ ಹಾಳಾಗ್ತಾ ಇದೆ. ದುಡ್ಡು ಬಂತು ಒಳಗೆ, ತುಂಬ ದುಡ್ಡು ಒಳಗೆ ಬಂದಾಗ ಅದು ಎಲ್ಲಿಂದ ಬರುತ್ತೆ? ಈಗ ಉದಾಹರಣೆಗೆ ನಮ್ಮ ಕನ್ನಡಿಗರು ಇಂಗ್ಲೀಷ್ ಕಲಿತಿದ್ದಾರೆ ಅಂತೀವಲ್ಲ, ಯಾಕೆ ಕಲಿತಿದ್ದಾರೆ? ಅದು ಹೊಟ್ಟೆ ಹೊರ್ಕೊಳ್ಳೋಕ್ಕಾಗಿ ಇಂಗ್ಲೀಷ್ ಕಲಿತಿದ್ದಾರೆ. ಈಗ ಹೊಟ್ಟೆ ಹೊರ್ಕೊಳ್ಳೋಕ್ಕಾಗಿ ಇಂಗ್ಲೀಷ್ ಕಲಿಸಿ ಆಮೇಲೆ ಅವ್ರ ಮೇಲೆ ನೀವು ಗೂಬೆ ಕೂರಿಸಿದ್ರೆ ಅದೆಂಥ ನ್ಯಾಯ? ನಾವು ಹಿಂದೆ ಇದ್ದ ಹೊಟ್ಟೆ ಹೊರೆದುಕೊಳ್ಳುವ ವ್ಯವಸ್ಥೆ ಇತ್ತಲ್ಲ, ಹಳ್ಳಿಗಳಲ್ಲಿ ಇರ್ತಿದ್ರು, ಅಲ್ಲೇ ಮಗ್ಗ ಹೊಡೆಯೋರು ಅಥವಾ ಕುಂಬಾರಿಕೆ ಮಾಡೋರು, ಕಮ್ಮಾರಿಕೆ ಮಾಡೋರು, ಬಡಗಿ ಇರೋರು ಅವ್ರ ಭಾಷೆ ಬಳಸ್ತಿದ್ರು, ಅವರ ಜಾನಪದ ಬಳಸ್ತಿದ್ರು. ಮಂಟೇಸ್ವಾಮಿ ಭಕ್ತರಾದರೆ ಮಂಟೇಸ್ವಾಮಿ ಕಾವ್ಯ ಹಾಡ್ತಿದ್ರು. ಇನ್ಯಾವುದೋ ಮಲೆ ಮಾದಪ್ಪನ ಇವರಾದ್ರೆ ಮಲೆ ಮಾದಪ್ಪನ ಹಾಡೋರು, ಬಸವಣ್ಣನ ಭಕ್ತರಾದರೆ ವಚನ ಹಾಡೋರು. ಅದು ಕನ್ನಡವನ್ನು ಉಳಿಸ್ತಿತ್ತು, ಬೆಳೆಸ್ತಿತ್ತು. ಭಜನಾ ಮಂಡಳಿಗಳಿತ್ತು ಊರುಗಳಲ್ಲಿ. ಇವತ್ತು ನಾವು ನಾವೇನೇನೆ ಅದನ್ನು ಒಡೆದು ಆಮೇಲೆ ನಾವೇನೇನೆ ಕೊರಗ್ತಾ ಇದ್ದೀವಿ, ನಾವೇನೇನೆ ಕೂಗಾಡ್ತಿದ್ದೀವಿ, ಕನ್ನಡ ಉಳಿಸ್ತಾ ಇಲ್ಲ. ಯಾರೋ ಮಂತ್ರಿ ಮೇಲೆ ಬೈತೀವಿ. ಆ ಮಂತ್ರಿ ನೆಲೆಕ್ಟ್ ಮಾಡಿರೋರು ನಾವೇ, ವಾಣಿಜ್ಯೀಕರಣ ತಂದಿರೋರು ನಾವೇ. ಆಮೇಲೆ ಆ ವಾಣಿಜ್ಯೀಕರಣ ಅತಿಯಾದಾಗ ಅದನ್ನು ಪ್ರತಿಭಟಿಸದೆ ಇಲ್ಲ ಏನು ಮಾಡೋಕ್ಕಾಗತ್ತೆ ಬಂದ್ಬಿಟ್ಟಿದೆ ಅಂತಂತಿರೋರು ನಾವೇ. ಸೊ ಅಷ್ಟು ಬೆರಳುಗಳು ತೋರಿಸ್ತಿರೋದು ನಮ್ಮ ಕಡೆನೇ. ತಪ್ಪಿತಸ್ಥರು ನಾವು. ಮತ್ತು ಅಷ್ಟೇ ಅಲ್ಲ, ಹೇಳ್ತೀನಿ ಕೇಳಿ. ನೀವು ಹೇಳಿದ್ರಿ ಚರ್ಕ ಯಾಕೆ ಮಾಡ್ತಾ ಇದ್ದೀರಿ, ನೀವು ನಾಟಕದವರು ಅಂತ. ಯಾಕೆ ಮಾಡ್ತಿದ್ದೀನಿ ಅಂದರೆ ನಾಟಕ ಸೊರಗಿದೆ ಅಂತ ಇಷ್ಟೊತ್ತು ನಾನು ನಿಮ್ಗೆ ವಿವರಿಸಿದೆ. ಜನ ಬರಲ್ಲ ಅಂತ. ಅದಕ್ಕಿಂತ ಜಾಸ್ತಿ ಸೊರಗಿದೆ ಕೈಮಗ್ಗ. ಕೈಮಗ್ಗ ಇವತ್ತು ಹೆಂಗಾಗಿದೆ ಅಂದರೆ, ಕೈಮಗ್ಗದ ಥರವೇ ಕಾಣುವಂಥ ಬಟ್ಟೆಯನ್ನು ಯಾವುದೋ ದೇಶದ, ಚೈನಾ ದೇಶದ ಮಿಲ್ನವನಲ್ಲಿ ನೇಯ್ದುಬಿಟ್ಟು ನೀವು ಕಳಿಸ್ಬಿಡ್ತಾನೆ. ಅದು ಇಳಕಲ್ ಸೀರೆ ಥರ ಕಾಣಿಸ್ತಿರುತ್ತೆ, ಕಾಂಚೀಪುರಂ ಸೀರೆ ಥರ ಕಾಣಿಸ್ತಿರುತ್ತೆ, ಅಥವಾ ಗುಜರಾತಿನ ಅದೇನೋ ಒಡವೆಗಳು ಅದು ಇದು ಸಿಗ್ತಾವಲ್ಲ ಅದ್ರ ಥರ ಕಾಣಿಸ್ತಿರುತ್ತೆ. ಅದು ಎಲ್ಲಿ ಉತ್ಪನ್ನ ಆಗಿರುತ್ತೆ? ಚೈನಾದಲ್ಲಿ ಉತ್ಪನ್ನ ಆಗಿರುತ್ತೆ ಅಥವಾ ಅಮೆರಿಕಾದಲ್ಲಿ ಉತ್ಪನ್ನ ಆಗಿರುತ್ತೆ. ಇಲ್ಲಿ ಬಂದು ಈ ನಮ್ಮ ಕೈ ಉತ್ಪನ್ನಗಳಿಗಿಂತ ಕಡಿಮೆ ಬೆಲೆಗೆ ಅದನ್ನು ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತಂದರೆ ಅದರಲ್ಲಿ ಹತ್ತಿನೇ ಇರೋದಿಲ್ಲ, ಅದರಲ್ಲಿ ಯಾವುದೋ ವಿಷಕಾರಕವಾದ ಒಂದು ಏನೋ ಇದ್ರಲ್ಲಿ ಮಾಡಿರ್ತಾರೆ, ಪ್ಲಾಸ್ಟಿಕ್ಕಲ್ಲಿ ಮಾಡಿರ್ತಾರೆ, ಏನೋ ಮಾಡ್ತಾರೆ. ಬಟ್ ಪಾಪ ಜನಕ್ಕೆ ಅಯ್ಯೋ ಇದು ನಮ್ಮ ಇದ್ರ ಥರ ಕಾಣಿಸುತ್ತೆ ಅಂತ ತಗೋತಾರೆ. ಉದಾಹರಣೆಗೆ ನಮ್ಮ ದೇವರ ಮೂರ್ತಿಗಳು, ನಾವು ಮೂರ್ತಿ ಯಾಕೆ ಬಳಸ್ತೀವಿ? ಪೂಜೆಗೆ ಅಂದರೆ ಅದರಲ್ಲಿ ನಾವು ದೇವ್ರನ್ನ ಕಾಣ್ತೀವಿ. ಅದರ ಮೂರ್ತಿ ಏನಾಗಿರುತ್ತೆ? ಅದು ರಾಕ್ಷಸ ಸೃಷ್ಟಿಯಾಗಿರುತ್ತೆ. ಪ್ಲಾಸ್ಟಿಕ್ಕಿನ ಮೂರ್ತಿ ವಿಷದ ಮೂರ್ತಿ ಆಗಿರುತ್ತೆ. ಅದನ್ನು ನಾಳೆ ನೀವೆಲ್ಲಾದರೂ ವಿಸರ್ಜನೆ ಮಾಡಿದಾಗ ಅದು 100 ವರ್ಷ ವಿಷವನ್ನು ಉತ್ಪಾದನೆ ಮಾಡ್ತಿರುತ್ತೆ, ನಿಮ್ಮ ನದಿ ಹಾಳು ಮಾಡ್ತಿರುತ್ತೆ, ನಿಮ್ಮ ಸಾಗರವನ್ನು ಹಾಳು ಮಾಡ್ತಿರುತ್ತೆ, ನಿಮ್ಮ ಜಮೀನನ್ನು ಹಾಳು ಮಾಡ್ತಿರುತ್ತೆ, ನಿಮ್ಮ ಆರೋಗ್ಯ ಹಾಳು ಮಾಡ್ತಿರುತ್ತೆ. ಇದು ಗೊತ್ತಿಲ್ಲ ಪಾಪ ಜನಕ್ಕೆ. ಇದು ನಾನು ಈ ವ್ಯವಸ್ಥೆ ಬಗ್ಗೆ ಯಾಕೆಷ್ಟು ಇದಾಗಿ ಹೇಳ್ತಿದ್ದೀನಿ ಅಂದರೆ, ಇದರಿಂದಾಗಿ ನೇಕಾರ ನನಗಿಂತ ಹೆಚ್ಚು ಕಷ್ಟಕ್ಕೊಳಗಾಗಿದ್ದಾನೆ. ಅದರಿಂದ ನಾನು ಯಾಕಪ್ಪ ಇದಕ್ಕೆ ಕೈಮಗ್ಗದ ಕಡೆಗೆ ಬಂದೆ ಅಂತಂದರೆ,
ಈಗ ನಾನು ಕಷ್ಟದಲ್ಲಿದ್ದೀನಿ ಅಂದರೆ ನನ್ನ ತರಹ ನನಗಿಂತ ಕಷ್ಟದಲ್ಲಿರೋ ಜೊತೆಗೆ ನಾನು ಒಟ್ಟಾಗಿ ನೋಡಪ್ಪ ನೀವಿಬ್ಬರು ಕಷ್ಟದಲ್ಲಿದ್ದೀವಿ, ಇದನ್ನು ಹೋರಾಟ ಮಾಡೋಣ ಅಂತ ಹೇಳಿದರೆ ನಮಗೆ ಬಲ ಬರುತ್ತೆ. ಅದು ಬಿಟ್ಟು ನಾನು ಯಾರೋ ಈ ಸಿನಿಮಾದವ್ರ ಹತ್ರ ಅಥವಾ ನಾಟಕ ಇವ್ರ ಹತ್ರನೋ ಅಥವಾ ಯಾವುದೋ ದೊಡ್ಡ ದೊಡ್ಡ ರಾಜಕಾರಣಿಗಳ ಹತ್ರ ಹೋದರೆ ಅವರು ನಮ್ಮ ತಲೆ ಮೇಲೆ ಸೌರಿ ಆಯ್ತಪ್ಪ ನಿನ್ನ ಬಗ್ಗೆ ನಾವು ಒಂದು ಘೋಷಣೆ ಕೊಡ್ತೀವಿ ವಿಧಾನಸೌಧದಲ್ಲಿ ಅಂತ ಹೇಳ್ತಾರೆ ಹೊರತು ಅದಕ್ಕಿಂತ ಆಚೆ ಅವರೇನು ಮಾಡೋದಿಲ್ಲ. ಇದೆಲ್ಲ ಇರುವ ಕಾಲದಲ್ಲಿ ನಾವು ಇವತ್ತು ನಮ್ಮ ಸಂಸ್ಕೃತಿ ಹೆಂಗೆ ಉಳಿಸ್ತೀವಿ, ನಮ್ಮ ಭಾಷೆ ಹೆಂಗೆ ಉಳಿಸ್ತೀವಿ, ನಮ್ಮ ನಾಟಕ ಹೆಂಗೆ ಉಳಿಸ್ತೀವಿ, ನಮ್ಮ ಕೈಮಗ್ಗ ಹೆಂಗೆ ಉಳಿಸ್ತೀವಿ, ನಮ್ಮ ಗ್ರಾಮ ಹೆಂಗೆ ಉಳಿಸ್ತೀವಿ, ಈ ಪ್ರಶ್ನೆ ನಾವು ಕೇಳ್ಕೊಬೇಕಾಗಿದೆ. ಹೆಗ್ಗೋಡು ಅಂತನೋ ಒಂದು ಗ್ರಾಮದಲ್ಲಿ ಈಗ ಇವತ್ತಿಗೆ ಒಂದು 3-4 ಬಸ್ ಅಥವಾ 2 ಮಿನಿಮಮ್ ಬಸ್ ಚೇಂಜ್ ಮಾಡ್ಕೊಂಡು ಹೋಗುವಂಥ ಇದರಲ್ಲಿ ಹೇಗೆ ಅನ್ನಿಸ್ತು ನಿಮ್ಗೆ ಅಲ್ಲೊಂದು ಸಹ ಕೇಂದ್ರ ಮಾಡಬೇಕು, ಅಲ್ಲಿನ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಒಂದಷ್ಟು ವೃತ್ತಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಸರಿ? ಅಲ್ಲ, ನಾನಾಗ ದೆಹಲಿಯಲ್ಲಿದ್ದೆ. ಅಂದರೆ ನನ್ನ ವೃತ್ತಿಯ ಅನಿವಾರ್ಯತೆಯಿಂದಾಗಿ ದೆಹಲಿ, ಮುಂಬೈ ಅಲ್ಲಿ ಇಲ್ಲಿ ಹೋಗಿ ನಾಟಕ ಆಡಿಸಿ, ಯಾಕೆಂದರೆ ನಾಟಕ ಆಡ್ಸೋಕ್ಕೆ ಯಾರಾದರೂ ದುಡ್ಡು ಕೊಡೋದಾದರೆ ಈಗೇನು ಹಳ್ಳಿಯವ್ರ ಪಾಪ ದುಡ್ಡು ಕೊಡೋ ಸ್ಥಿತಿಲಿ ಇಲ್ಲ. ಸೊ ಹಾಗಿದ್ದವನಿಗೆ ಅಲ್ಲಿ ತೀರಾ ಬೇಸರ ಬಂದು, ಯಾಕೆಂದರೆ ಅಲ್ಲಿ ಆಡ್ತಿರೋ ನಾಟಕಗಳು ಕೂಡ ಕೃತ್ರಿಮವಾಗಿ ನಂಗೆ ಕಾಣಿಸೋಕ್ಕೆ ಶುರುವಾಯಿತು. ಒಂದು ಆರ್ಟಿಫಿಷಿಯಲ್ ಯಾವುದೋ ಭಾಷೆಯಲ್ಲಿ ಯಾರಿಗೋ ಮಾಡಿಸ್ತಿದ್ವಿ, ಅವ್ರಿಗೂ ಆಸಕ್ತಿ ಇಲ್ಲ, ನೋಡೋಕ್ಕೆ ಪ್ರೇಕ್ಷಕರು ಬರ್ತಿರ್ಲಿಲ್ಲ. ಕಡೆಗೆ ರೋಸ್ ಹೋಗಿ ಇದು ಯಾಕೆ ಅಟ್ಲೀಸ್ಟ್ ನಮ್ಮೂರಲ್ಲಾದರೂ ನಾನು ಇದ್ಕೊಂಡು ನಮ್ಮೂರಿನ ಜನಕ್ಕಾದರೂ ಏನಾರ ಮಾಡೋಣ ಅಂಥೇಳಿ ಹೆಗ್ಗೋಡಿಗೆ ಬಂದೆ. ಹೆಗ್ಗೋಡಿಗೆ ಯಾಕೆ ಬಂದೆ ಅಂದರೆ ಹೆಗ್ಗೋಡಲ್ಲಿ ನೀನಾಸಂ ಇದ್ದಿದ್ದರಿಂದ ನಂಗೆ ಆ ಹಳ್ಳಿಯ ಪರಿಚಯ ಇತ್ತು. ಸುಬ್ಬಣ್ಣವ್ರಿಗೆ ಹೇಳಿ ಹಿಂಗೆ ನಂಗೆ ತಲೆ ಕೆಟ್ಟು ಹೋಗಿದೆ ಈ ನಗರವಾಸ ಅಂತ ಹೇಳಿದ್ದಕ್ಕೆ, ಆಯಿತು ನಿಂಗೆ ಒಂದು ಸಣ್ಣ ಜಾಗ ಇಲ್ಲೆಲ್ಲರ ಒಂದು ಕೊಡಿಸ್ತೀನಿ ಬಾ ನೀನು ಒಂದು. ಅಲ್ಲಿ ಹೋಗಿ ಒಂದು ಮನೆ ಮಾಡಿದೆ. ಬಟ್ ಮನೆ ಮಾಡಿದ ಮೇಲೆ ಪ್ರಶ್ನೆ ಏನಪ್ಪ ಬಂತು ಅಂದರೆ, ಹಳ್ಳೀಲಿ ಮನೆಯೇನೋ ಮಾಡಿದೆ, ಆದರೆ ನನಗೂ ಹಳ್ಳಿಗೂ ಎಲ್ಲಿದೆ ಸಂಬಂಧ? ಆ ಸಂಬಂಧ ಸಾಧಿಸ್ದೆ ಹೋದ್ರೆ ನಾವು ಊರಲ್ಲಿದ್ದೇನು ಪ್ರಯೋಜನ? ಹೆಂಗೆ ಸಾಧಿಸೋದು ಆ ಸಂಬಂಧ? ಹೇಗೆ ಸಾಧಿಸೋದು? ಯಾವ ರೀತಿಯಲ್ಲಿ ನಾನು ಆ ಸಂಬಂಧ ಸಾಧಿಸ್ತೀನಿ ಅನ್ನೋ ಪ್ರಶ್ನೆ ಬಂದು ಒಂದು 6 ತಿಂಗಳು ಅದನ್ನೇ ಹುಡುಕಿದ ಮೇಲೆ ನನಗೇನು ಅನ್ನಿಸ್ತು ಅಂತಂದರೆ, ಹೆಗ್ಗೋಡು ಮಲೆನಾಡಿನ ಊರು, ಅಲ್ಲಿ ಕಾಡು ನಾಶ ಆಗ್ತಾಯಿದೆ. ಆಮೇಲೆ ಆ ಅದ್ಭುತವಾದ ಮಲೆನಾಡಿನ ಪರಿಸರ ಹಾಳಾಗಿ ಅಲ್ಲಿ ಭೂಮಿ ಹಾಳಾಗ್ತಾ ಇದೆ, ನದಿಗಳು ಹಾಳಾಗ್ತಾ ಇದೆ. ಇದನ್ನು ಹೆಂಗೆ ತಪ್ಪಿಸೋದು ಅಂತನ್ನೋವಾಗ ನನಗೆ ಕಂಡಿದ್ದೇನು ಅಂತಂದರೆ, ಇದೆಲ್ಲ ಹಾಳು ಮಾಡ್ತಿರೋರು ಯಾರು ಅಂದರೆ ಬಡವರು. ಹೌದು, ತುಂಬ ನಂತರ ಈ ಮಾಫಿಯಾಗಳು, ಟಿಂಬರ್ ಮಾಫಿಯಾ ಇತ್ಯಾದಿ. ಯಾರು ಟಿಂಬರ್ ಮಾಫಿಯಾ ಅದು ಇದು ಎಲ್ಲ ಇದೆ ನಿಜ. ಆದರೆ ಬಹಳ ದೊಡ್ಡ ರೀತಿಯಲ್ಲಿ ಕಾಡು ನಾಶ ಆಗ್ತಿರೋದು ಯಾಕೆ ಅಂದರೆ, ಮಲೆನಾಡಿನಲ್ಲಿದ್ದ ಬಡವರಿಗೆ ಅವ್ರಿಗೀಗ ಏನಾಗ್ತಾ ಇದೆ, ಅವರ ಸಂಸಾರಗಳು ಬೆಳೀತಾ ಇದೆ, ಜನಸಂಖ್ಯೆ ಬೆಳೀತಾ ಇದೆ. ಅವ್ರು ಎಲ್ಲಿಗೆ ಹೋಗ್ತಾರೆ? ಅಲ್ಲೇನೇ ಗುಡ್ಡೆಗೆ ಹೋಗ್ಬಿಟ್ಟು ಗುಡ್ಡೆ ಕಾಡಲ್ಲಿ ಒಂದು ಬೇಲಿ ಹಾಕ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಭೂಮಿ ಇಲ್ಲ. ಅಲ್ಲೇನೋ ನಾನು ಕೃಷಿ ಮಾಡ್ತೀನಿ, ಮನೆ ಕಟ್ಕೋತೀನಿ ಅಂತ ಹೋಗ್ತಾರೆ. ಅಲ್ಲಿ ನೀರಿರಲ್ಲ, ಇದಿರಲ್ಲ. ಸೊ ಭೂಮಿನೂ ಹಾಳು, ಇವರು ಹಾಳು. ಯಾಕೆಂದ್ರೆ ಅವರಿಗೆ ಇದನ್ನು ಕೃಷಿ ಬಿಟ್ಟರೆ ಬೇರೆ ಏನೂ ಬರ್ತಿರ್ಲಿಲ್ಲ. ಅದೊಂದೇ ಅವ್ರ ಜೀವನಕ್ಕೆ ಗೊತ್ತಿದ್ದು. ಇಲ್ಲ ಬೇರೆಯವ್ರ ಮನೆಗೆ ಕೂಲಿಗೆ ಹೋಗಬೇಕು, ಇಲ್ಲ ತಾನೇ ಒಂದೇನೋ ಒಂದು ಹಿಂಗೆ ಬೇಲಿ ಹಾಕ್ಕೊಂಡು ಬಗರ್ ಹುಕುಂ ಮಾಡ್ತೀನಿ, ಕೇಳಿರ್ಬೋದಲ್ಲ, ಬಹಳ ಇಶ್ಯೂ ಅದು. ಬಗರ್ ಹುಕುಂ ಮಾಡೋ ಪ್ರಯತ್ನದಲ್ಲಿ ಈ ಥರ ಇತ್ತು. ಅದನ್ನು ನೋಡಿ ನನಗೇನು ಅನ್ನಿಸ್ತು ಅಂದರೆ, ಪಾಪ ಇವರು ಬಗರ್ ಹುಕುಂ ಮಾಡಿ ತಾವು ಹಾಳಾಗಿ ಅಲ್ಲಿನ ಪರಿಸರವನ್ನು ಹಾಳು ಮಾಡೋದ್ರ ಬದಲು ಅವರಿಗೆ ಪರ್ಯಾಯವಾದ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ, ಅಂದರೆ ಪರಿಸರವನ್ನು ಹಾಳುಗೆಡವದ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ಅವಾಗೇನಾದರೂ ಅದಕ್ಕೊಂದು ದಾರಿ ಆಗುತ್ತೆ ಅಂತ ಅನಿಸಿ, ಅದರಿಂದ ನನಗೂ ಮತ್ತು ಆ ಹಳ್ಳಿಗೂ ಒಂದು ಸಂಬಂಧನೂ ಆಗುತ್ತೆ. ಸುಮ್ಮನೆ ಹಳ್ಳಿನಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಥವಾ ಹಳ್ಳಿಲಿ ಕೂತ್ಕೊಂಡು 350 ದಿವಸ ನಾಟಕ ಮಾಡ್ತೀನಿ ಅನ್ನೋಕ್ಕೂ ಆಗಲ್ಲ. ಹಳ್ಳಿ ಜನ 350 ದಿವಸ ಸಿನಿಮಾ ಮಾಡೋ, ನಾಟಕ ಮಾಡೋ ಮುಂಬೈ ಅಲ್ಲ ಅದು. ಏನೋ ಅದು ಹಳ್ಳಿ ಅಂದರೆ ಹಳ್ಳಿನಲ್ಲಿ ಪಾಪ ಅವರು ಕೆಲಸ ಮಾಡಬೇಕು, ವರ್ಷಕ್ಕೊಂದ್ಸಲಿ ನಾಟಕ ಮಾಡ್ತಾರೆ. ಸೊ ಹಾಗೆ ಚರ್ಕ ಶುರುವಾಯಿತು. ಯಾವ ವರ್ಷ ಅದು? ಇದು ಈಗಾಗಲೇ 36-37 ವರ್ಷ ಆಯಿತು ಆ ಕನಸು ಶುರುವಾಗಿ. ಅದು ನನ್ನನ್ನು ಗಾಢವಾಗಿ ಹಿಡಿದ್ಬಿಡ್ತು. ಯಾಕೆಂದರೆ ಅದರ ಮೂಲಕನೇ ನನಗೆ ಸತ್ಯದರ್ಶನ ಆಗಿದ್ದು. ಈಗ ನಾನು ಯಾವುದನ್ನು ಈ ನಾಟಕದ ಬಗ್ಗೆ, ಸಿನಿಮಾದ ಬಗ್ಗೆ ಏನು ಹೇಳ್ತಿದ್ದೀನಲ್ಲ, ಅದೆಲ್ಲ ನಂಗೆ ಅರ್ಥ ಆಗಿದ್ದು ಚರ್ಕ ಮಾಡೋಕ್ಕೆ ಶುರು ಮಾಡಿದ್ದೆ. ಯಾಕೆಂದರೆ ಚರ್ಕದ ಮೂಲಕ ನಾನು ಇಡೀ ಜಗತ್ತು ಈ ವಿಪರೀತವಾದ ಆಟೋಮೇಷನ್, ಕೈಗಾರಿಕೀಕರಣ,
ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಹಳ್ಳಿಗರಿಗೆ ಎಂಥ ಅವಸ್ಥೆ ಬರ್ತಾ ಇದೆ, ಇಂಥ ಒಳ್ಳೆ ಉದಾಹರಣೆಗೆ ಈ ಬಟ್ಟೆ ಇದೆಯಲ್ಲ, ಇದು ಕೈಮಗ್ಗದಲ್ಲಾದ ಹತ್ತಿ ಬಟ್ಟೆ, ಮನುಷ್ಯನಿಗೆ ತುಂಬ ಆರೋಗ್ಯಕರವಾದ ಬಟ್ಟೆ. ಈ ಬಟ್ಟೆ ಯಾರು ಹಾಕೋತಿಲ್ಲ, ಯಾಕೆಂದರೆ ಇದು 20 ರೂಪಾಯಿ ಕಾಸ್ಟ್ಲಿ ಅಂತ. ಇದಕ್ಕಿಂತ 40 ರೂಪಾಯಿ ಕಡಿಮೆಗೆ ಒಂದು ಸಿಂಥೆಟಿಕ್ ಬಟ್ಟೆ ಬರುತ್ತೆ ಅಂತ ಹಾಕ್ಕೊಂಡು ಮೈಯೆಲ್ಲ ಕಜ್ಜಿ ಮಾಡಿಕೊಂಡು ಅದರ ಕೆಮಿಕಲ್ ಎಲ್ಲ ನಮ್ಮ ಮೈ ಒಳಗೆ ಹೋದ್ರೂ ಅದು ಕಡಿಮೆ ಬೆಲೆಗಿದೆಯಲ್ಲ ಅಂತ ಹಾಕ್ಕೊಂಡ್ಬಿಡ್ತೀವಿ. ಅದು ಕಡಿಮೆ ಬೆಲೆಗೆ ಯಾಕಿದೆ ಅಂತಂದರೆ ಅದನ್ನು ಉತ್ಪಾದನೆ ಮಾಡೋದು ಪೆಟ್ರೋಲ್ ಎಲ್ಲ ತೆಗೆದ ಮೇಲೆ ಉಳಿಯತ್ತಲ್ಲ ಗಲೀಜು, ಅದರಿಂದ ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೇನು ಈ ನೀಲಗಿರಿ ಮರದ್ದು ನಾರು ಏನೋ ಸೇರಿಸಿ ಏನೋ ಮಾಡ್ತಾರೆ. ಸೊ ಇದು ಜನಕ್ಕೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಇದನ್ನು ಮಾಡಿದಾಗ ನನಗೆ ಈ ಒಂದು ವೈರುಧ್ಯ ಇದೆಯಲ್ಲ ಇದು ಅರ್ಥ ಆಯಿತು. ಅಂದರೆ ರಾಕ್ಷಸರು ನಾವೇನೇನೆ, ನಮ್ಮ ಪ್ರತಿನಿಧಿ ರಾಕ್ಷಸರು ಅಲ್ಲಿ ವಿಧಾನಸೌಧದಲ್ಲಿ ಕೂತಿದ್ದಾರೆ, ಅಥವಾ ನನ್ನ ಪ್ರತಿನಿಧಿ ರಾಕ್ಷಸರು ಟಾಟಾಗಳಾಗಿ ಬಿರ್ಲಾಗಳಾಗಿ ಅಂಬಾನಿ ಅಡಾನಿಗಳಾಗಿ ಕೂತಿದ್ದಾರೆ ಅನ್ನೋದು ನನಗೆ ಹೆಗ್ಗೋಡಲ್ಲಿ ಅರ್ಥ ಆಯಿತು. ಯಾವಾಗ ನೀವು ಚರಕಕ್ಕೆ ಕೈ ಇಟ್ಟಾಗ ಸೊ ಚರಕದ ಕೆಲಸದ ಮೂಲಕ ನಾನು ಈ ಇಡೀ ಒಂದು ಚಳುವಳಿಯನ್ನು ಕಟ್ಟುವ ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಈ ಚಳುವಳಿಗೆ ಇನ್ನೂ ಒಂದು ದೊಡ್ಡ ಆಯಾಮ ಏನಪ್ಪ ಅಂತಂದರೆ, ಗಾಂಧೀಜಿಯವರು ಈ ಮಾತನ್ನು ಹೇಳಿದಾಗ, ಗಾಂಧೀಜಿನೇ ತಾನೇ ಇವೆಲ್ಲ ವಿಚಾರ ಮೊದಲು ಎತ್ತಿದ್ದು, ಗ್ರಾಮೀಣ ಬದುಕು, ಗ್ರಾಮ ಕೈಗಾರಿಕೆ ಇದೆಲ್ಲ, ಗ್ರಾಮ ಸ್ವರಾಜ್ಯ, ಇದು ಒಂದು 100 ವರ್ಷದ ಹಿಂದೆ ಅವ್ರು ಹೇಳಿದ್ದು, ಹೆಚ್ಚು ಕಡಿಮೆ 100 ವರ್ಷ ಹಿಂದೆ. ಆಗ ಅದು ಒಂದು ಪರ್ಯಾಯ ಆಗಿರಲಿಲ್ಲ. ಗಾಂಧೀಜಿ ಏನು ಹೇಳ್ತಿದ್ರು ಅಂದರೆ, ಅಪ್ಪ ನೀನು ಒಳ್ಳೆ ಬದುಕು ಅಂದರೆ ಇದನ್ನೆಲ್ಲ ಮಾಡು, ಕೈಮಗ್ಗ ಇದು ಮಾಡು ಅಂತ ಹೇಳ್ತಿದ್ರು. ಜನ ಎಲ್ಲ ಅವಾಗ ಆ ಕಡೆಗೆ ನುಗ್ತಿದ್ರು. ಯಾವ ಕಡೆಗೆ? ಕೈಗಾರಿಕೀಕರಣದ ಕಡೆಗೆ, ಬೃಹತ್ ಕೈಗಾರಿಕೆಗಳ ಕಡೆ ನೋಡ್ತಿದ್ರು. ಅನಿವಾರ್ಯವಾಗಿತ್ತು, ಯಾಕೆಂದರೆ ಅದು ಪ್ರಗತಿ ಅಂತ ಒಂದು ನಮಗೆ ಅನಿಸಿತ್ತು. ಒಂದು 100 ವರ್ಷದ ಹಿಂದೆ ದೊಡ್ಡ ದೊಡ್ಡ ನಗರ ಕಟ್ಟೋದು, ದೊಡ್ಡ ದೊಡ್ಡ ಕೈಗಾರಿಕೆ ಕಟ್ಟೋದು, ಆಮೇಲೆ ದೊಡ್ಡ ದೊಡ್ಡ ಹಡಗಲ್ಲಿ ಹೋಗೋದು, ವಿಮಾನದಲ್ಲಿ ಹೋಗೋದು ಪ್ರಗತಿ ಅಂತ ಅನಿಸಿತ್ತು. ಆದರೆ ಇವತ್ತು ಎಂಥ ಸ್ಥಿತಿ ಬಂದಿದೆ ಅಂದರೆ, ವಿಜ್ಞಾನಿಗಳು ಹೇಳ್ತಿದ್ದಾರೆ, ಇದೇ ರೀತಿ ನೀವು ಈ ದೊಡ್ಡ ರಾಕ್ಷಸ ಸಂಸ್ಕೃತಿಗಳನ್ನು ಕಟ್ತಾ ಹೋದರೆ, ರಾಕ್ಷಸ ಕೈಗಾರಿಕೆ ಕಟ್ತಾ ಹೋದರೆ, ಇನ್ನು 100 ವರ್ಷ ಕೂಡ ಮನುಕುಲ ಉಳಿಯೋದಿಲ್ಲ, ಪೂರ್ತಿ ನಾಶ ಆಗಿ ಹೋಗ್ತೀವಿ. ಈ ಕ್ಲೈಮೇಟ್ ಚೇಂಜ್ ಅನ್ನುವ ಇದು, ಆಮೇಲೆ ಮಳೆ ಬೆಳೆ ಹೆಚ್ಚಾಗೋದು, ಆಮೇಲೆ ಸಮುದ್ರ ಮೇಲೇರ್ ಬರೋದು, ಈ ಥರದ ಅನಾಹುತಿಗಳಾಗಿ ಇಡೀ ಮನುಕುಲವೇ ನಾಶ ಆಗತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಸ್ಟೀಫನ್ ಹಾಕಿಂಗ್, ಅವನು ಫಿಸಿಸಿಸ್ಟ್, ಅವನು ಅಂದರೆ ಭೌತವಿಜ್ಞಾನಿ, ಅವನು ಜೀವವಿಜ್ಞಾನಿಯೂ ಅಲ್ಲ, ಅವನು ಹೇಳಿದ್ದಾನೆ. ಇದಕ್ಕೆ ಪರಿಹಾರ ನಾವು ಯಾವುದನ್ನು ಗಾಂಧೀಜಿ ಹೇಳುವ ಬಡಬಡಿಕೆ ಅಂತ ಅಂದ್ಕೊಂಡಿದ್ವಲ್ಲ, ಬರೀ ಒಂದು ದೇವ್ರ ಮಾತು ಹೇಳ್ತಿದ್ದಾರೆ ಅವರು, ಅವರಿಗೆ ಗೊತ್ತಿಲ್ಲ ವಿಷಯ, ಪ್ರಾಯೋಗಿಕವಾದ ಲೌಕಿಕ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವಲ್ಲ, ಇವತ್ತು ಇದು ಲೌಕಿಕ ವಿಚಾರ ಆಗಿದೆ. ಅಂದರೆ ಈ ಬಟ್ಟೆ ಇವತ್ತು ಇದು ಲೌಕಿಕ ವಿಚಾರ. ಅಂದರೆ ನಾನೇನು ಹೇಳೋದು ಅಂದರೆ, ಈ ಬಟ್ಟೆ ನಾಳಿನ ಕೈಗಾರಿಕೆ. ಒಂದು 20-30 ವರ್ಷದಿಂದ ನಾಳಿನ ಕೈಗಾರಿಕೆ ಅಂತಂದರೆ ಕಬ್ಬಿಣ, ಉಕ್ಕು, ಆಮೇಲೆ ವಿದ್ಯುತ್ತು, ಆಮೇಲೆ ಏರೋಪ್ಲೇನು, ಆಮೇಲೆ ಮೊಬೈಲು ಅಂತ ಅಂದ್ಕೊಂಡಿದ್ವಲ್ಲ, ಅವೆಲ್ಲ ನೆನ್ನಿನ ಕೈಗಾರಿಕೆಗಳು. ಅದನ್ನು ನೀವು ಬೆಳೆಸ್ತಾ ಹೋದ್ರಿ ಅಂತಂದರೆ ಮನುಕುಲದ ನಾಶ ಇನ್ನೂ ಹತ್ರ ಬರುತ್ತೆ. ಇದು ನಾಳಿನ ಕೈಗಾರಿಕೆ. ಯಾಕೆಂದರೆ ಇದನ್ನು ಮಾಡೋದ್ರಿಂದ ನೀವು ಈ ಬಿಸಿಯನ್ನು ಆರಿಸಬಹುದು, ಮನುಕುಲದ ನಾಶವನ್ನು ತಡೆಯಬಹುದು, ಮನುಷ್ಯರಿಗೆ ಉದ್ಯೋಗವನ್ನು ಕೊಡಬಹುದು. ನೋಡಿ, ಒಂದು ಕಡೆಯಿಂದ ಉದ್ಯೋಗ ಸೃಷ್ಟಿ, ಇನ್ನೊಂದು ಕಡೆಯಿಂದ ಈ ಪ್ರಳಯದ ವಿಪತ್ತನ್ನು ತಡೆಯುವ ಕೆಲಸ, ಇದು ಎರಡನ್ನೂ ಇದು ಮಾಡುತ್ತೆ. ಯಾವುದು? ಈ ಖಾದಿ ಬಟ್ಟೆ, ಕೈಮಗ್ಗದ ಬಟ್ಟೆ ಮಾಡುತ್ತೆ. ಅಂದರೆ ಗಾಂಧೀಜಿ ಹಿಡಿದು ನಮಗೆ ತೋರಿಸಿದ ಚರಕದ ಹಿಂದೆ ಅಷ್ಟು ದೊಡ್ಡ ಇತ್ತು, ಅದು ನಮ್ಗೆ ಅರ್ಥ ಆಗಿರಲಿಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿದೆ. ಅರ್ಥ ಮಾಡ್ಕೊಳ್ಳೋದು ಹೋದರೆ ಸತ್ತೋಗ್ತೀವಿ. ನಮ್ಮ ಮಕ್ಕಳು ಇವತ್ತು ನಾನು 32 ಡಿಗ್ರಿ, 28 ಡಿಗ್ರಿ, 33 ಡಿಗ್ರಿಲಿ ಬದುಕ್ತಿರೋನು, ನನ್ನ ಮಕ್ಕಳಿಗೆ 55 ಡಿಗ್ರಿ, 57 ಡಿಗ್ರಿನಲ್ಲಿ ಬದುಕುವ ಪರಿಸರ ನಿರ್ಮಾಣ ಮಾಡ್ತೀವಿ. 57 ಡಿಗ್ರಿನಲ್ಲಿ ಯಾವ ಮನುಷ್ಯನೂ ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ಅದಾಗಬಾರ್ದು ಅಂತ ಅನ್ನೋದಾದರೆ ನಾವೆಲ್ಲರೂ ಇದನ್ನು ಒಂದು ಬಡಬಡಿಕೆ, ಗಾಂಧೀಜಿಯ ಬಡಬಡಿಕೆ ಅಲ್ಲ ಇದು ನಿಜವಾದ, ಇದು ನಾಳಿನ ಕೈಗಾರಿಕೆ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇದೇ ಮಾತನ್ನು ನಾನು ರಂಗಭೂಮಿ ಬಗ್ಗೆನೂ ಹೇಳ್ತೀನಿ. ನಿಜವಾದ ರಂಗಭೂಮಿ ಇದೆಯಲ್ಲ, ನೀನು ನಟನೆ ಮಾಡ್ತೀಯ, ನಾನು ನೋಡ್ತೀನಿ, ನಾನು ನಟನೆ ಮಾಡ್ತೀನಿ, ನೀನು ನೋಡ್ತೀಯ ಅನ್ನೋ ರಂಗಭೂಮಿ, ಅದು ಸತ್ಯದರ್ಶನ ಮಾಡಿಸುತ್ತೆ.
ಯಾರೋ ಲಂಡನ್ನಲ್ಲೋ ಇಂಗ್ಲೆಂಡಲ್ಲೋ ಎಲ್ಲೋ ದುಡ್ಡು ಹಾಕಿ ಯಾರೋ ಮಾಡ್ತಿದ್ದಾರೆ, ಅದು ನನಗೆ ಮನೋರಂಜನೆಯಾಗಿ ನೋಡ್ತೀನಿ ಅಂದರೆ ಅದು ನಿನ್ನ ಸತ್ಯ ದರ್ಶನ ಮಾಡಿಸಲ್ಲ. ಸೊ ಹೀಗೆ ಅದು ಕೈಮಗ್ಗ ಇರಲಿ, ಖಾದಿ ಇರಲಿ, ಅಥವಾ ಚಪ್ಪಲಿ ಮಾಡೋದಿರಲಿ, ಅಥವಾ ಇನ್ನೊಂದಿರಲಿ, ಇದೆಲ್ಲದಕ್ಕೂ ಇವತ್ತು ಲೌಕಿಕವಾದ ಅರ್ಥ ಬಂದಿದೆ. ಅವುಗಳೇ ಉದ್ದಿಮೆಯ ಖಂಡಿತ. ಅದನ್ನು ಉದ್ದಿಮೆ ಮಾಡದೆ ಹೋದರೆ ನಾನು ನೀವು ಉಳಿಯೋದಿಲ್ಲ. ಇದನ್ನೇ ವಿಜ್ಞಾನಿಗಳು ಹೇಳ್ತಿರೋದು. ಸೊ ಯಾವುದು ಗಾಂಧೀಜಿಯ ಒಣ ಆದರ್ಶ ವೇದಾಂತ ಅಥವಾ ಯಾವುದು ಪ್ರಾಯೋಗಿಕ ಅಲ್ಲ, ಅವ್ರ ಮನಸ್ಥಿತಿಗೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದು ಇವತ್ತು ಲೌಕಿಕ. ಅದು ಲೌಕಿಕ ಬೇಕಾಗಿರುವಂಥ ಖಂಡಿತ ಅನುಮಾನವೇ ಬೇಡ. ಇದಕ್ಕೆ ಈ ವಿಜ್ಞಾನಿಗಳು ಒಂದು ಪದವನ್ನು ಬಳಸ್ತಾರೆ. ಅದೇನು ಅಂದರೆ ಕಾರ್ಬನ್ ನ್ಯೂಟ್ರಲ್ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಈ ಕಾರ್ಬನ್ ನ್ಯೂಟ್ರಲ್ ಇಂಡಸ್ಟ್ರಿ ಅಂದರೆ ಏನು ಅಂದರೆ, ಈ ಇಂಗಾಲ ಇದೆಯಲ್ಲ, ಇಂಗಾಲ 2 ಥರದಲ್ಲಿರುತ್ತೆ ನಮ್ಮ ಪ್ರಕೃತಿಯಲ್ಲಿ. ಇಂಗಾಲಾಮ್ಲವಾಗಿ ಹೊಗೆ ಆಗತ್ತೆ ಅದು, ಇಲ್ಲ ಇಂಗಾಲವಾಗಿ ಅದು ಗೊಬ್ಬರ ಆಗತ್ತೆ. ಇಂಗಾಲ ಭೂಮಿಯೊಳಗಿದ್ದರೆ ಅದು ಫಲವತ್ತು. ಅದೇ ಇಂಗಾಲವನ್ನು ಸುಟ್ಟರೆ ನೀವು ಅದನ್ನು ಮರವಾಗಿಯೋ ಇದಾಗಿಯೋ ಅಥವಾ ನಿಮ್ಮ ಪೇಪರ್ ಆಗಿಯೋ ಅಥವಾ ನಿಮ್ಮ ಕಬ್ಬಣ ಮಾಡಲಿಕ್ಕಾಗಿ ಸುಟ್ಟರೆ ಏನೋ ಒಂದು ಎನರ್ಜಿ ಈ ಥರ ಸುಡ್ತಾ ಹೋದ ತಕ್ಷಣ ಅದು ಇಂಗಾಲಾಮ್ಲವಾಗಿ ವಿಷವಾಗಿ ಮೇಲೆ ಒಳ್ಳೆ ಬ್ಲ್ಯಾಂಕೆಟ್ ಥರ ಕೌದು ಬಿಡುತ್ತೆ. ಒಂದು ವಾತಾವರಣದ ಲೇಯರ್ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತು ವಿಜ್ಞಾನಿಗಳು ಏನು ಹೇಳ್ತಿರೋದು ಅಂದರೆ, ನೋಡಪ್ಪ, ಯಾವ್ಯಾವ ಕೈಗಾರಿಕೆ ಇಂಗಾಲಾಮ್ಲವನ್ನು ಸೃಷ್ಟಿ ಮಾಡುತ್ತೋ ಅದು ವಿನಾಶದ ಕೈಗಾರಿಕೆ. ಯಾವ್ಯಾವ ಕೈಗಾರಿಕೆ ಇಂಗಾಲವನ್ನು ಇಂಗಾಲವಾಗಿ ನೆಲದಲ್ಲಿ ಉಳಿಸುತ್ತೋ ಅದು ಅಮೃತ ಅಂತ ಹೇಳುತ್ತೆ. ವಾವ್, ಒಂದೇ ವಸ್ತು, ಒಂದೇ ವಸ್ತು ಮೇಲೆ ಹೋದರೆ ವಿಷ, ಕೆಳಗಿದ್ರೆ ಅಮೃತ. ಇದು ಇಂಗಾಲವನ್ನು ಒಂದೇ ಒಂದು ತೃಣ ಕೂಡ ಆಕಾಶಕ್ಕೆ ಬಿಡಲ್ಲ. ಆಮೇಲೆ ಇದು ಮನುಷ್ಯನಿಗೆ ಬೇಕಾಗಿರುವ 2ನೇ ಅತಿ ದೊಡ್ಡ ಪದಾರ್ಥ. ಮೊದಲನೇ ಪದಾರ್ಥ ಯಾವುದು? ಊಟ ಬಿಟ್ಟರೆ ಬಟ್ಟೆ ತಾನೇ, ಮೂಲಭೂತ ಅವಶ್ಯಕತೆ. ಈ ಬಟ್ಟೆಯ ಉತ್ಪಾದನೆ ನಮ್ಮ ದೇಶದಲ್ಲಿ ಇದು ಒಂದನ್ನು ಮಾಡಿದರೆ ನಾವು ಈ ಬೇರೆ ಎಲ್ಲ ಇವತ್ತು ಮೊಬೈಲು, ಇನ್ನೊಂದು ಮತ್ತೊಂದು ಸಾಫ್ಟ್ವೇರು, ಹಾರ್ಡ್ವೇರು ಅಂತ ಮಾಡ್ತೀಯಲ್ಲ, ಅಷ್ಟು ಲಾಭ ಬರಲ್ಲ. ಯಾಕೆಂದ್ರೆ ಅದು ತಲೆ ಹೊಡೆದು ಇದು ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯನೂ ಕಾಪಾಡುತ್ತೆ. ನಮ್ಮ ದೇಶದ ಕೋಟಿ ನಿರುದ್ಯೋಗ ಯುವಕರು, ಯುವತಿಯರು, ಮುದುಕರು, ಮಕ್ಕಳು ಇವರೆಲ್ಲರಿಗೂ ಕೆಲಸ ಕೊಡುತ್ತೆ. ಕೆಲಸ ಕೊಡುತ್ತೆ ಮಾತ್ರ ಅಲ್ಲ, ಅವರಿರುವ ಹಳ್ಳಿಗಳಲ್ಲಿ ಕೆಲಸ ಕೊಡುತ್ತೆ, ವಲಸೆ ತಪ್ಪಿಸುತ್ತೆ. ಒಬ್ಬ ಗೃಹಿಣಿ ಪಾಪ ಗೃಹಿಣಿಯಾಗಿ ಮನೆಯಲ್ಲಿತ್ಕೊಂಡು ಮಕ್ಕಳನ್ನ, ಆಕಳನ್ನ, ದನ ಕರುವನ್ನ ನೋಡಿಕೊಂಡು ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡುತ್ತೆ. ಒಬ್ಬ ಮುದುಕ ಅಥವಾ ಮುದುಕಿ ತನ್ನ 60ನೇನೋ 70ನೇನೋ 80ನೇ ವಯಸ್ಸಲ್ಲಿ ಕೂತಿದ್ದು ನೂಲು ಸುತ್ತಬಿಟ್ಟು 2 ಹೊತ್ತು ಊಟ ಮಾಡೋಕ್ಕೆ ಅನುವು ಮಾಡಿಕೊಡುತ್ತೆ. ನೋಡಿ, ಈ ಉದ್ದಿಮೆ ಅನ್ನೋದನ್ನು ಕೂಡ ನಾವು ಎಷ್ಟು ಕುಲಿಗೆಡ್ಸಿಟ್ಟಿದ್ದೀವಿ ಅಂದರೆ, ಉದ್ಯೋಗ ಮಾಡೋದು ಅಂತಂದರೆ ಕೊಪ್ಪಳದಲ್ಲಿರುವ ಒಬ್ಬ ರೈತ ಅವನು ಗುಜರಾತಿಗೆ ಹೋಗಿ ಅಲ್ಲಿ ಹೆಂಡ ಕೊಡ್ಕೊಂಡು, ಪಾಪ ಅವ್ನ ಹೆಂಡತಿ ಮಕ್ಳು ಇಲ್ಲಿರ್ತಾರೆ, ಅವನು ಅಲ್ಲೆಲ್ಲೋ ಇರ್ತಾನೆ, ಅಲ್ಲಿ ಅವ್ನಿಗೆ ಇರೋಕ್ಕೆ ಜಾಗ ಇಲ್ಲ, ಊಟ ತಿಂಡಿ ಇಲ್ಲ, ಅಲ್ಲಿ ಸತ್ಕೊಂಡು ದುಡ್ಡು ಮಾಡಿದರೆ ಅದು ಉದ್ಯೋಗ ಅಂತ ನಾವು ಮಾಡಿದ್ವಿ.